ನಿಮ್ಮ ಮಕ್ಕಳು ಓದ್ತಿದಾರಾ? ಹಾಗಿದ್ರೆ ಸರ್ಕಾರ ಕೊಡ್ತಾ ಇರುವಂತಹ ಈ ಒಂದು ಸ್ಕಾಲರ್‌ಶಿಪ್ ಬಗ್ಗೆ ನೀವೇನಾದ್ರೂ ತಿಳ್ಕೊಳ್ದೆ ಹೋದ್ರೆ ಸಾವಿರಾರು ರೂಪಾಯಿಯ ನಷ್ಟಕ್ಕೆ ಕಾರಣವಾಗಬಹುದು. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ವೆಚ್ಚ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಂತ ಸರ್ಕಾರ ನೀಡ್ತಿರುವಂತಹ ಸಾವಿರಾರು ರೂಪಾಯಿಗಳ ಎಸ್ಎಸ್‌ಪಿ ಸ್ಕಾಲರ್‌ಶಿಪ್‌ಗೆ ಅರ್ಜಿ ಸಲ್ಲಿಸುವ ಅವಕಾಶ ಈಗ ಆರಂಭವಾಗಿದೆ. ಆದ್ರೆ ನೀವು ಮಾಡುವಂತಹ ಒಂದು ಸಣ್ಣ ತಪ್ಪು ಈ ಹಣ ನಿಮ್ಮ ಕೈಯಿಂದ ತಪ್ಪಿ ಹೋಗುವ ಹಾಗೆ ಮಾಡಬಹುದು. ಹಾಗಾದ್ರೆ ಯಾರು ಈ ಒಂದು ಎಸ್ಎಸ್‌ಪಿ ಸ್ಕಾಲರ್‌ಶಿಪ್‌ಗೆ ಅರ್ಹರು? ಯಾವ ದಾಖಲೆಗಳು ಬೇಕಾಗಬಹುದು? ಕೊನೆಯ ದಿನಾಂಕ ಯಾವುದು? ಮತ್ತು ವಿದ್ಯಾರ್ಥಿಗಳು ಮಾಡುವ ಸಾಮಾನ್ಯ ತಪ್ಪುಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡ ಎಜುಕೇಶನ್ಗೆ ಸ್ವಾಗತ. ನಾನು ಶ್ವೇತಾ. ಎಸ್ಎಸ್‌ಪಿ ಸ್ಕಾಲರ್‌ಶಿಪ್ 2026-27 ಅಂದ್ರೆ ಏನು? ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಸ್ಟೇಟ್ ಸ್ಕಾಲರ್‌ಶಿಪ್ ಪೋರ್ಟಲ್ ಅಂದ್ರೆ ಎಸ್ಎಸ್‌ಪಿ ಮೂಲಕ 2026 ಹಾಗೂ 27ನೇ ಸಾಲಿನಲ್ಲಿ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ಸ್ಕಾಲರ್‌ಶಿಪ್‌ಗೆ ಆನ್ಲೈನ್‌ನಲ್ಲಿ ಅರ್ಜಿಯನ್ನ ಈಗ ಸಲ್ಲಿಸಬಹುದು. ಅದು ಆರಂಭವಾಗಿದೆ. ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳು ಹಣದ ಕೊರತೆಯಿಂದ ಶಿಕ್ಷಣವನ್ನ ನಿಲ್ಲಿಸಬಾರದು ಎನ್ನುವ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಸರ್ಕಾರ ಜಾರಿಗೆ ತಂದಿತು. ಹಾಗಾದ್ರೆ ಇದಕ್ಕೆ ಯಾರು ಅರ್ಜಿ ಸಲ್ಲಿಸಬಹುದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅರ್ಜಿದಾರರು ಕರ್ನಾಟಕದ ನಿವಾಸಿಗಳಾಗಿರಬೇಕು. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಹೇಗೆ ಪಡ್ಕೊಳ್ಬಹುದು ಅಂತಂದ್ರೆ, 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಓದ್ತಾ ಇರುವಂತಹ SC ST OBC SC ಹಾಗೂ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಮೆಟ್ರಿಕ್ ನಂತರದ ಸ್ಕಾಲರ್ಶಿಪ್ ಬಗ್ಗೆ ಹೇಳೋದಾದ್ರೆ, 10ನೇ ಕ್ಲಾಸ್ ಆದ್ಮೇಲೆ 10ನೇ ಕ್ಲಾಸ್ ಪಾಸ್ ಆದ ಬಳಿಕ PUC ITI ಡಿಪ್ಲೊಮೊ ಪದವಿ ಸ್ನಾತಕೋತ್ತರ ಇಂಜಿನಿಯರಿಂಗ್ ಹಾಗೂ ವೈದ್ಯಕೀಯ ಶಿಕ್ಷಣ ಪಡೆಯುತ್ತಿರುವಂತಹ ವಿದ್ಯಾರ್ಥಿಗಳು ಇದಕ್ಕೆ ಅರ್ಹರಾಗ್ತಾರೆ. ಇದರ ಜೊತೆಗೆ ಕುಟುಂಬದ ವಾರ್ಷಿಕ ಆದಾಯವು ಸಂಬಂಧಿಸಿದ ದಾಖಲೆಗಳು ಇಲ್ಲಿ ಬೇಕಾಗಬಹುದು. ಹಾಗೆ ಅದು ನಿಗದಿಪಡಿಸಿರುವಂತಹ ಮಿತಿಯೊಳಗೆ ಇರಬೇಕಾಗತ್ತೆ. ಸಾಮಾನ್ಯವಾಗಿ ಇದು 1 ಲಕ್ಷದಿಂದ 2.5 ಲಕ್ಷ ರೂಪಾಯಿಯವರೆಗೂ ಇರಬಹುದು. ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವುದು ಅಂತ ನೋಡೋದಾದ್ರೆ, ಈ ದಿನಾಂಕಗಳನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾವುದು? ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಹೆಚ್ಚಿನ ಇಲಾಖೆಗಳು ಜೂನ್ 30, 2026ರವರೆಗೆ ಅರ್ಜಿಯನ್ನ ಸ್ವೀಕರಿಸುತ್ತವೆ. ಇನ್ನು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಹೆಚ್ಚಿನ ಇಲಾಖೆಗಳು ಆಗಸ್ಟ್ 31, 2026ರವರೆಗೆ ಅವಕಾಶವನ್ನ ನೀಡಿದೆ. ಆದರೆ ಇಲ್ಲಿ ತಾಂತ್ರಿಕ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆಗಳ ದಿನಾಂಕಗಳನ್ನ ಲೇಟರ್ ಸ್ಟೇಜಸ್ ಅಲ್ಲಿ ಪ್ರಕಟಿಸಲಾಗುತ್ತಂತೆ. ಹೀಗಾಗಿ ಕೊನೆಯ ಕ್ಷಣದವರೆಗೂ ನೀವು ಕಾಯೋದು ಬೇಡ. ಈಗಲೇ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸೋದು ಉತ್ತಮ ಅಂತ ಹೇಳಲಾಗ್ತಿದೆ. ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಯಾವ ದಾಖಲೆಗಳು ಬೇಕಾಗಬಹುದು? ಅರ್ಜಿ ಹಾಕುವ ಮೊದಲು ನೀವು ಯಾವ ದಾಖಲೆಗಳನ್ನು ಸಿದ್ಧವಾಗಿಟ್ಕೊಳ್ಬೇಕು ಅಂತಂದ್ರೆ, ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕಾಗತ್ತೆ ಮತ್ತು ಆಧಾರ್ ಲಿಂಕ್ ಆಗಿರುವಂತಹ ಬ್ಯಾಂಕ್ ಖಾತೆಯ ಪಾಸ್ಬುಕ್ ಬೇಕಾಗತ್ತೆ ಹಾಗೂ ಪ್ರಸ್ತುತ ವರ್ಷದ ಜಾತಿ ಮತ್ತು ಆದಾಯದ ಪ್ರಮಾಣ ಪತ್ರ ಬೇಕಾಗುತ್ತೆ. ಹಿಂದಿನ ವರ್ಷದ ನಿಮ್ಮ ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ. ಶಾಲೆ ಅಥವಾ ಕಾಲೇಜಿನ ಶುಲ್ಕ ಪಾವತಿ ಮಾಡಿರುವಂತಹ ರಿಸಿಟ್ ಬೇಕಾಗತ್ತೆ. ಇನ್ನು ಬೋನ್ಫೈಡ್ ಸರ್ಟಿಫಿಕೇಟ್ ಒಂದು ಬೇಕಾಗತ್ತೆ. ಕರ್ನಾಟಕ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಯಾಟ್ಸ್ ID ಕೂಡ ಬೇಕಾಗತ್ತೆ. ಇನ್ನು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನುವಂಥ ಒಂದು ಡೌಟ್ ಬರುತ್ತೆ ಅಥವಾ ಕ್ವೆಶ್ಚನ್ ಮೂಡುತ್ತೆ. ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಆನ್ಲೈನ್ ಮೂಲಕನೇ ನಡೆಯುತ್ತೆ. ಸೊ ಹಾಗಾಗಿ ಮೊದಲ ಹಂತದಲ್ಲಿ ನೀವು SSP ಪೋರ್ಟಲ್ಗೆ ಲಾಗಿನ್ ಆಗಬೇಕಂದ್ರೆ SSP ಪೋರ್ಟಲ್ ಅನ್ನ ಓಪನ್ ಮಾಡಬೇಕು. ಸೊ ನೀವೇನಾದರೂ ಹೊಸ ವಿದ್ಯಾರ್ಥಿ ಆಗಿದ್ರೆ ಹೊಸ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಕ್ರಿಯೇಟ್ ಅಕೌಂಟ್ ಅನ್ನೋಂಥ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡಿ ಆಧಾರ್ ಹಾಗೂ ನಿಮ್ಮ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನ ID ಬಳಸಿ ನೀವು ಒಂದು ಅಕೌಂಟ್ ಅನ್ನ ಓಪನ್ ಮಾಡ್ಬೋದು. ಅದಾದ ನಂತರ ಈಗಾಗಲೇ ಖಾತೆ ಇದ್ರೆ ಸ್ಟೂಡೆಂಟ್ ಲಾಗಿನ್ ಮಾಡುವ ಮೂಲಕ ನೀವು ಲಾಗಿನ್ ಆಗಬಹುದು. ಅದಾದ ನಂತರ ವೈಯಕ್ತಿಕ ಇನ್ಫಾರ್ಮೇಶನ್ ಅನ್ನ ಹಾಕಬೇಕಾಗತ್ತೆ. ಶಿಕ್ಷಣದ ವಿವರಗಳು ಹಾಗೂ ಬ್ಯಾಂಕ್ ಡೀಟೇಲ್ಸ್ ಅನ್ನ ಸಹ ನೀವು ಸರಿಯಾಗಿ ಎಚ್ಚರ ವಹಿಸಿ ಅದರಲ್ಲಿ ಫಿಲ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನೋಡೋದಾದ್ರೆ, ಅಗತ್ಯ ದಾಖಲೆಗಳನ್ನ ನೀವು ಅಲ್ಲಿ ಅಪ್ಲೋಡ್ ಮಾಡಿ ಎಲ್ಲ ಮಾಹಿತಿಯನ್ನ
ಮತ್ತೊಮ್ಮೆ ಪರಿಶೀಲಿಸಬೇಕಾಗತ್ತೆ. ಅದಾದ ನಂತರದಲ್ಲಿ ಸಬ್ಮಿಟ್ ಮಾಡಿ ಕೊನೆಗೆ ಅರ್ಜಿಯ ಪ್ರಿಂಟ್ ಅಥವಾ PDF ಅನ್ನ ನೀವು ತೆಗೆದುಕೊಳ್ಬಹುದು. ಇನ್ನು ವಿದ್ಯಾರ್ಥಿಗಳು ಮಾಡುವ ಸಾಮಾನ್ಯ ತಪ್ಪುಗಳು ಇಲ್ಲಿ ಏನಾಗಬಹುದು ಅಂತ ನೋಡುವಾಗ, ಬಹಳಷ್ಟು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಸಣ್ಣ ಸಣ್ಣ ತಪ್ಪುಗಳಿಂದ ಈ ಒಂದು ಸ್ಕಾಲರ್ಶಿಪ್ನಿಂದ ವಂಚಿತರಾಗ್ತಾರೆ. ಏನದು ಅಂತ ಅಂದ್ರೆ, ಅದರಲ್ಲೂ ಅತ್ಯಂತ ಸಾಮಾನ್ಯ ತಪ್ಪು ಅಂತಂದ್ರೆ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಅನ್ನ ಮಾಡದೇ ಇರೋದು. ಸೊ ಕೇವಲ ಆಧಾರ್ ಲಿಂಕ್ ಮಾಡಿದ್ರೆ ಸಾಕಾಗೋದಿಲ್ಲ, ಇದರಲ್ಲೂ ಸಹ NPCI ಮೂಲಕ ಆಧಾರ್ ನಂಬರ್ ಮತ್ತು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರಬೇಕು. ಇಲ್ಲದೆ ಇದ್ರೆ ನಿಮ್ಮ ಸ್ಕಾಲರ್ಶಿಪ್ನ ಹಣ ನಿಮ್ಮ ಖಾತೆಗೆ ಬರುವುದಿಲ್ಲ. ಸೊ ಇದನ್ನ ನೀವು ತುಂಬಾ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನೊಂದು ಪ್ರಮುಖವಾದಂತಹ ವಿಷಯ ಅಂದ್ರೆ, ಜಾತಿ ಮತ್ತು ಆದಾಯದ ಪ್ರಮಾಣ ಪತ್ರದಲ್ಲಿರುವಂತಹ ಹೆಸರಿರ್ಬೋದು, ಆಧಾರ್ ಕಾರ್ಡ್ನಲ್ಲಿರುವಂತಹ ಹೆಸರು, ಇವೆರಡು ಮ್ಯಾಚ್ ಆಗಬೇಕು. ಸಂಪೂರ್ಣವಾಗಿ ಇದು ಮ್ಯಾಚ್ ಆಗಲಿಲ್ಲ ಅಂತ ಆದರೆ ಆಗಲೂ ಸಹ ನೀವು ಸ್ಕಾಲರ್ಶಿಪ್ನ ಹಣವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇರಲ್ಲ. ಸೊ ಹೆಸರು, ಸ್ಪೆಲ್ಲಿಂಗು ಅಥವಾ ಬೇರೆ ಬೇರೆ ಡೀಟೇಲ್ಸ್ಗಳ ವ್ಯತ್ಯಾಸ ಇದ್ದರೆ ಅದನ್ನು ನೀವು ಗಮನಿಸಬೇಕು. ಮೊದಲು ಅದನ್ನು ಸರಿಪಡಿಸಿ ಅದಾದ ನಂತರದಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಉತ್ತಮ. ಹೀಗಾಗಿ ನೀವು ಅಥವಾ ನಿಮ್ಮ ಮನೆಯಲ್ಲಿರೋರು ಯಾರಾದರೂ ವಿದ್ಯಾರ್ಥಿಗಳು SSPಯ ಸ್ಕಾಲರ್ಶಿಪ್ಗೆ ಅರ್ಹರಾಗಿದ್ದರೆ ಈ ಒಂದು ಕೊನೆಯ ದಿನಾಂಕದವರೆಗೆ ಕಾಯ್ದೆ ಈಗಲೇ ನೀವು ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಇದನ್ನ ನಿಮ್ಮ ಸ್ನೇಹಿತರು, ಸಂಬಂಧಿಕರೊಡನೆ ಹಾಗೂ ಸ್ಟೂಡೆಂಟ್ಸ್ಗಳೊಂದಿಗೆ ಶೇರ್ ಮಾಡಿ ತಪ್ಪದೆ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಇನ್ನಷ್ಟು ಇದೇ ರೀತಿಯ ಶಿಕ್ಷಣದ ಕುರಿತಾದ ಕಂಟೆಂಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡೋದು ಮರಿಬೇಡಿ.